ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾವು ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮಗಳ ಅರ್ಥವನ್ನು ನೋಡ್ತಾ ಇದ್ದೀವಿ. ಅದೇ ಪ್ರಕಾರ ನಿನ್ನೆ 20 ನಾಮಗಳ ಅರ್ಥವನ್ನು ನೋಡಿದ್ದೀವಿ. ಅಂದರೆ ಇಲ್ಲಿ 3ನೇ ಶ್ಲೋಕಕ್ಕೆ ನಾವು ಬಂದಿದ್ದೀವಿ. ಈಗ ಅದರ ಮುಂದಿನ ಭಾಗದ ಶ್ಲೋಕದ ಅರ್ಥಗಳನ್ನು ನೋಡೋದಕ್ಕೆ ಪ್ರಯತ್ನ ಪಡೋಣ. ಶ್ಲೋಕ ಅಂದರೆ ಈ ರೀತಿ ಇದೆ: ಸರ್ವಶರ್ವ ಸ್ಥಾಣುರ್ಭೂತಾದಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭವ ಪ್ರಭುರೀಶ್ವರಃ ಸ್ವಯಂಭೂಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರಪ್ರಭುಃ ವಿಶ್ವಕರ್ಮ ಮನುಸ್ವಷ್ಟಸ್ತವಿಷ್ಟಸ್ತವಿರೋ ಧ್ರುವಃ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಸ್ತ್ರಿಕಕುದ್ಧಾಮ ಪವಿತ್ರಂ ಮಂಗಲಂ ಪರಂ. ಇಲ್ಲಿಯವರೆಗೆ ಇವತ್ತಿನ ಶ್ಲೋಕದ ಅರ್ಥಗಳನ್ನು ನೋಡೋಣ. ಮೊದಲನೇದಾಗಿ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ. ಇಲ್ಲಿಯ ತನಕ ಕಂಪ್ಲೀಟ್ ಆಗಿತ್ತು. ಇವತ್ತು ನಾರಸಿಂಹ ವಪು. ಇಲ್ಲಿ ನರಸಿಂಹ ವಪುಹು. ನರಸಿಂಹ ಅಂದರೆ ನರ ಅಂದರೆ ಮಾನವ, ಸಿಂಹ ಅಂದರೆ ಸಿಂಹ. ನರಸಿಂಹ ವಪು ಅಂದರೆ ರೂಪದ ಸ್ವಾಮಿ, ಮಾನವ ಸಿಂಹ ರೂಪದ ಸ್ವಾಮಿ. ಶ್ರೀಮಾನ್, ಶ್ರೀ ಅಂದರೆ ಐಶ್ವರ್ಯ, ಶ್ರೀಮಾನ್ ಐಶ್ವರ್ಯ ಸೌಂದರ್ಯದ ಒಡೆಯ, ಸ್ವಾಮಿ ಅಂತ ಹೇಳ್ಬೋದು. ಕೇಶವ ಅಂದರೆ ಕೇಶಿ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ್ದಕ್ಕೆ ಕೇಶವ. ಪುರುಷೋತ್ತಮ ಪರಮಾತ್ಮ. ಸರ್ವ ಅಂದರೆ ಎಲ್ಲ ಕಡೆ ಇರುವವನು. ಶಾರ್ವಃ ಸಂಹಾರದ ಕರ್ತೃ. ಶುಭದಾಯಕ. ಸ್ಥಾನು ಸ್ಥಿರ ಮತ್ತು ಸ್ಥಾಪಿತ. ಭೂತಾದಿ ಎಲ್ಲ ಪ್ರಾಣಿಗಳ ಮೂಲ. ನಿಧಿರವ್ಯಯ ಅಕ್ಷಯ ನಿಧಿ. ಸಂಭವ ಅಂದರೆ ಸ್ವಚ್ಛಂದವಾಗಿ ವ್ಯಕ್ತವಾಗುವವರು. ಸಂಭವ ಭಾವನ ಸೃಷ್ಟಿಯ ಕಾರಣ ಮತ್ತು ಪರಿಣಾಮ. ಸಂಭವೋ ಭಾವನ. ಭರ್ತ ಅಂದರೆ ಪಾಲಕ. ಪ್ರಭವ ಶಕ್ತಿಯ ಮೂಲ ಅಂತ ಹೇಳಿ. ಪ್ರಭು ಪರಮಪಾಲಕ. ಈಶ್ವರ ಎಲ್ಲ ಜೀವಿಗಳ ನಿಯಂತ್ರಕ. ಸ್ವಯಂಭೂ ಸ್ವಯಂ ಸೃಷ್ಟಿ. ಶಂಭು ಸಂತೋಷವನ್ನು ನೀಡುವವನು. ಸ್ವಯಂಭೂ ಶಂಭು ಆದಿತ್ಯ ಸೂರ್ಯನಂತೆ ಪ್ರಕಾಶಮಾನ. ಪುಷ್ಕರಾಕ್ಷ ಕಮಲಾಕ್ಷ ಕರುಣಾಶೀಲ. ಮಹಾಸ್ವನಃ ಶಕ್ತಿ ತುಂಬಿದ ಧ್ವನಿ. ಅನಾದಿನಿಧನಧಾತ ಆರಂಭವಿಲ್ಲದ ಮತ್ತು ಅಂತ್ಯವಿಲ್ಲದ ಪಾಲಕ. ವಿಧಾತ ಪರಮ ನಿಯಂತ್ರಕ. ಧಾತುರುತ್ತಮಃ ಸೃಷ್ಟಿಕರ್ತರಲ್ಲಿ ಶ್ರೇಷ್ಠ. ಅಪ್ರಮೇಯ ಅಳೆಯಲಾಗದ, ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಋಷಿಕೇಶ ಇಂದ್ರಿಯಗಳ ಸ್ವಾಮಿ. ಪದ್ಮನಾಭ ನಾಭಿಯಲ್ಲಿ ಕಮಲವುಳ್ಳವರು. ಅಮರಪ್ರಭು ಅಮರಸ್ವಾಮಿಗಳ ಸ್ವಾಮಿ. ವಿಶ್ವಕರ್ಮ ಬ್ರಹ್ಮಾಂಡದ ನಿರ್ಮಾಪಕ. ಮನು ಶಾಸಕ ಮತ್ತು ಯೋಚಕ. ತ್ವಷ್ಟ ಎಲ್ಲ ರೂಪಗಳನ್ನು ರೂಪಿಸುವವರು. ಸ್ಥಾವಿಷ್ಟ ಅಂದರೆ ವಿಶಾಲ ಮತ್ತು ಶಕ್ತಿಶಾಲಿ. ಸ್ಥವಿರೋ ಧ್ರುವಃ ಪ್ರಾಚೀನ ಅಚಲ. ಅಗ್ರಾಹ್ಯ ಅರಿಯಲು ಸಾಧ್ಯವಿಲ್ಲ. ಶಾಶ್ವತ. ಕೃಷ್ಣ ಆಕರ್ಷಕ ಕಪ್ಪು ಬಣ್ಣದ ಸ್ವಾಮಿ. ಲೋಹಿತಾಕ್ಷ ಕೆಂಪು ಕಣ್ಣು ಕರುಣಾಶೀಲ. ಪ್ರತರ್ಧನಃ ಶತ್ರುಗಳನ್ನು ಹತ್ತುವವನು ಅಂತ ಹೇಳಿದೆ ಇಲ್ಲಿ. ಶತ್ರುಗಳನ್ನು ಹತ್ತಿಕ್ಕುವವನು.
ಪ್ರಭೂತಃ ಸಂಪೂರ್ಣ ಶಕ್ತಿಶಾಲಿ. ತ್ರಿಕುದ್ಧಾಮ ಪ್ರಭೂತಸ್ತ್ರಿಕುದ್ಧಾಮ ಮೂರು ಲೋಕಗಳ ಆಧಾರ. ಪ್ರಭೂತ ಅಂದರೆ ಶಕ್ತಿಶಾಲಿ, ಸಂಪೂರ್ಣ ಶಕ್ತಿಶಾಲಿ. ತ್ರಿಕುದ್ಧಾಮ ಅಂದರೆ ಮೂರು ಲೋಕಗಳ ಆಧಾರ. ಪವಿತ್ರಂ ಶುದ್ಧತೆಯ ಸ್ವಾಮಿ. ಮಂಗಲಂ ಪರಮ ಮಂಗಲದಾಯಕ. ಇದು 62 ನಾಮಗಳಾಯಿತು. ಮುಂದಿನ ನಾಮಗಳನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಹರಿ ಓಂ.